दृष्टि से, वृत्ति से, कर्मणा से, वाचा से, ದೃಷ್ಟಿಯಿಂದ, ವೃತ್ತಿಯಿಂದ, ವಾಣಿಯಿಂದ, ಕರ್ಮೇಂದ್ರಿಯಗಳಿಂದ कोई भी ऐसी एक्ट न हो किसी तरह की ಯಾವುದೇ ಪ್ರಕಾರದ ಯಾವುದೇ ಆ್ಯಕ್ಟ್ ಈ ಥರ ಆಗಬಾರ್ದು, जिससे अपवित्रता जाहिर हो। ಅಂದರೆ ಅದರಿಂದ ಅಪವಿತ್ರತೆ ಕಾಣಿಸೋ ಥರ ಯಾವುದೇ ಆ್ಯಕ್ಟ್ ಇರಬಾರ್ದು ನಮ್ಮದು। पवित्र बनने का तरीका क्या है? ಪವಿತ್ರರಾಗುವಂಥ ವಿಧಿ ಏನಾಗಿದೆ? तन पहले पवित्र बनता है या मन पहले पवित्र बनता है? ಶರೀರ ಮೊದಲು ಪವಿತ್ರ ಆಗುತ್ತಾ ಅಥವಾ ಮನಸ್ಸು ಮೊದಲು ಪವಿತ್ರ ಆಗುತ್ತಾ? तन तो धरणी है, ಶರೀರ ಅಂತೂ ಧರಣಿ ಆಗಿದೆ, धरणी में आत्मा बीज डाला जाता है। ಧರಣಿಯಲ್ಲಿ ಆತ್ಮಾರೂಪಿ ಬೀಜವನ್ನ ಹಾಕಲಾಗುತ್ತೆ। पहले गर्भ में तन तैयार होता है ಮೊದಲು ಗರ್ಭದಲ್ಲಿ ಶರೀರ ತಯಾರಾಗುತ್ತಾ या मन बुद्धि रूपी आत्मा तैयार होती है? ಅಥವಾ ಮನ್ಬುದ್ಧಿ ರೂಪಿ ಆತ್ಮ ತಯಾರಾಗುತ್ತಾ? क्या तैयार होता है? ಮೊದಲು ಏನು ತಯಾರಾಗುತ್ತೆ? तन तैयार होता है। ಮೊದಲು ಶರೀರ ತಯಾರಾಗುತ್ತೆ, धरणी पहले तैयार की जाती है। ಮೊದಲು ಧರಣಿಯನ್ನ ತಯಾರು ಮಾಡಲಾಗುತ್ತೆ। लेकिन जानने वाले जानते हैं ಆದರೆ ತಿಳ್ಕೊಳೋಂಥವ್ರು ಯಾರಿದ್ದಾರೆ ಅವ್ರು ತಿಳ್ಕೊಂತಾರೆ कि जो तन तैयार होता है ಅಂದರೆ ನಮ್ಮ ಶರೀರ ಏನು ತಯಾರಾಗುತ್ತೆ निर्जीव गर्भपिंड, ಅದು ನಿರ್ಜೀವ ಗರ್ಭಪಿಂಡ, वो आत्मा के संस्कारों के अनुसार तैयार होता है। ಅದು ಆತ್ಮಗಳ ಸಂಸ್ಕಾರದ ಆಧಾರದ ಮೇಲೆ ತಯಾರಾಗುತ್ತೆ। वो बीज रूप आत्मा जो प्रवेश करने वाली है, ಆ ಬೀಜರೂಪ ಆತ್ಮಗಳು ಯಾರು ಪ್ರವೇಶ ಮಾಡುವಂಥವ್ರಾಗಿದ್ದಾರೆ वो कहीं दूसरी जगह पल रही है। ಅವರು ಎಲ್ಲಾದ್ರೂ ಬೇರೆ ಕಡೆ ಪಾಲನೆಯನ್ನ ತಗೊಂತಾ ಇದ್ದಾರೆ। पहले से ही स्वभाव संस्कार के अनुसार ಮೊದಲಿಂದನೇ ಸ್ವಭಾವ ಸಂಸ್ಕಾರದ ಅನುಸಾರವಾಗಿ उसका तन तैयार होने लगता है। ಅವರ ಶರೀರ ತಯಾರಾಗ್ಲಿಕ್ಕೆ ಆರಂಭ ಆಗುತ್ತೆ। तो मूल कौन हुआ? ಮತ್ತೆ ಮೂಲ ಯಾರಾದ್ರು? आत्मा पहले या तन पहले? ಆತ್ಮ ಮೊದಲ ಅಥವಾ ಶರೀರ ಮೊದಲ? पहले आत्मा। ಮೊದಲು ಆತ್ಮ ಆಗಿದೆ। यही बात यहाँ भी लागू होती है। ಇದೇ ಮಾತು ಇಲ್ಲೂ ಸಹ ಹೋಲಿಕೆ ಆಗುತ್ತೆ। पवित्र मन बनता है पहले, ಮೊದಲು ಮನಸ್ಸು ಪವಿತ್ರ ಆಗುತ್ತೆ। जब मन पूरा पवित्र बन जाता है, संकल्प पवित्र बन जाते हैं, ಯಾವಾಗ ಮನಸ್ಸು ಪೂರ್ತಿ ಪವಿತ್ರ ಆಗೋಗ್ಬಿಡುತ್ತೆ, ಸಂಕಲ್ಪ ಪೂರ್ತಿ ಪವಿತ್ರ ಆಗೋಗ್ಬಿಡುತ್ತೆ, तो वाइब्रेशन पवित्र बन जाते हैं। ಅವಾಗ ಮತ್ತೆ ವೈಬ್ರೇಷನ್ ಸಹ ಪವಿತ್ರ ಆಗೋಗುತ್ತೆ। और पवित्र वाइब्रेशन में इतनी ताकत होती है ಮತ್ತೆ ಪವಿತ್ರ ವೈಬ್ರೇಷನ್ ನಲ್ಲಿ ಇಷ್ಟೊಂದು ಶಕ್ತಿ ಇರುತ್ತೆ कि जड़ तत्वों को भी पवित्र बनाता है। ಅದರಿಂದ ಜಡ ತತ್ವಗಳನ್ನು ಸಹ ಅದು ಪರಿವರ್ತನೆ ಮಾಡಿಬಿಡುತ್ತೆ। प्रकृति के 5 तत्व जड़ हैं। ಪ್ರಕೃತಿಯ 5 ತತ್ವಗಳೇನಿದೆ ಅದು ಜಡ ಆಗಿದೆ, वो ज्ञान को नहीं समझ सकते। ಅದು ಜ್ಞಾನವನ್ನ ತಿಳ್ಕೊಳ್ಳಿಕ್ಕಾಗಲ್ಲ। जब समझ ही नहीं सकते तो उस अनुसार चलने की बात ही नहीं। ಯಾವಾಗ ತಿಳ್ಕೊಳ್ಳಿಕ್ಕೆ ಆಗಲ್ಲ ಮತ್ತೆ ಅದರ ಅನುಸಾರವಾಗಿ ನಡೆಯೋದಂತೂ ಮಾತೇ ಇಲ್ಲ। फिर परिवर्तन कैसे होगा? ಮತ್ತೆ ಪರಿವರ್ತನೆ ಯಾವ ತರ ಆಗುತ್ತೆ? 5 तत्व परिवर्तन नहीं होंगे तो ये दुनिया पुरानी रहेगी 5 ತತ್ವಗಳು ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಈ ಪ್ರಪಂಚ ಹಳೇದಾಗೆ ಇರುತ್ತಾ या नहीं बन जाएगी, ಅಥವಾ ಹೊಸದಾಗೋಗುತ್ತಾ? पुरानी ही रहेगी। ಹಳೇದಾಗೆ ಇರುತ್ತೆ। तो 5 तत्वों को कौन परिवर्तित करेगा? ಮತ್ತೆ ಈ 5 ತತ್ವಗಳನ್ನ ಯಾರು ಪರಿವರ್ತನೆ ಮಾಡ್ತಾರೆ? वाइब्रेशन से परिवर्तन होंगे। ವೈಬ್ರೇಷನ್ನಿಂದಾನೇ ಪರಿವರ್ತನೆ ಆಗುತ್ತೆ। और वाइब्रेशन को कौन परिवर्तित करेगा? ಮತ್ತೆ ವೈಬ್ರೇಷನ್ ಅನ್ನ ಯಾರು ಪರಿವರ್ತನೆ ಮಾಡ್ತಾರೆ? है मन बुद्धि रूपी आत्माएं परिवर्तित करेंगी संगठित शक्ति से। ಮನ್ ಬುದ್ಧಿ ರೂಪಿ ಆತ್ಮನೇ ಪರಿವರ್ತನೆಯನ್ನ ಮಾಡ್ತಾರೆ ಸಂಘಟಿತ ಶಕ್ತಿಯಿಂದ। इसलिए शास्त्रों में इस बात की मान्यता भी है ಅದಕ್ಕೋಸ್ಕರ ಶಾಸ್ತ್ರಗಳಲ್ಲಿ ಮಾತಿನ ಮಾನ್ಯತೆನೂ ಸಹ ಇದೆ।
कि ऋषियों महर्षियों के आश्रम में ಋಷಿ ಮುನಿಗಳು ಮಹರ್ಷಿಗಳು ಯಾರಿರ್ತಾ ಇದ್ರು ಅವ್ರ ಆಶ್ರಮಗಳಲ್ಲಿ शेर और बकरी एक घाट पानी पीते थे। ಹುಲಿ ಮತ್ತೆ ಕುರಿ ಒಂದೇ ಕೊಳದಲ್ಲಿ ನೀರು ಕುಡಿತಾ ಇತ್ತು ಅಂತ ಗಾಯನ ಇದೆ. उनका ऐसा वाइब्रेशन बन जाता था। ಅವ್ರದ್ದು ಆ ಥರ ವೈಬ್ರೇಷನ್ ಆಗೋಗ್ತಾ ಇತ್ತು. वो कौन सा प्रभाव दिखाया है? ಮತ್ತೆ ಅದು ಯಾವ ಪ್ರಭಾವವನ್ನ ತೋರಿಸಿದ್ದಾರೆ? ऋषियों महर्षियों की तपस्या का प्रभाव दिखाया है। ಋಷಿ ಮಹರ್ಷಿಗಳು ಯಾರೇ ಇದ್ದಾರೆ ಅವ್ರ ತಪಸ್ಸಿನ ಪ್ರಭಾವವನ್ನ ತೋರಿಸಿದ್ದಾರೆ. वो शास्त्रों में बताए गए ऋषि में मुनि महर्षि ಆ ಶಾಸ್ತ್ರಗಳಲ್ಲಿ ಹೇಳಿರುವಂತ ಋಷಿ ಮುನಿ ಮಹರ್ಷಿಗಳು ಯಾರೇ ಇದ್ದಾರೆ इस समय वाइब्रेशन तैयार करने में लगे हुए हैं। ಈ ಸಮಯದಲ್ಲಿ ವೈಬ್ರೇಷನ್ ತಯಾರು ಮಾಡೋದ್ರಲ್ಲೇ ತೊಡಗಿದ್ದಾರೆ. अभी अपरिपक्व स्टेज है। ಇವಾಗ ಅಪರಿಪಕ್ವ ಸ್ಟೇಜ್ ಆಗಿದೆ. पुरुषार्थ करते करते संगठित रूप में अवस्था पक्की हो जाएगी। ಪುರುಷಾರ್ಥ ಮಾಡ್ತಾ ಮಾಡ್ತಾ ಸಂಘಟಿತ ರೂಪದಲ್ಲಿ ಅವಸ್ಥೆ ಏನಿದೆ ನಮ್ದು ಅದು ಪಕ್ಕ ಆಗೋಗುತ್ತೆ. अभी स्वार्थ का वजन ज्यादा है, ಇವಾಗ ಸ್ವಾರ್ಥದ ಭಾರ ಜಾಸ್ತಿ ಇದೆ. इसलिए अपने अपने घरों में बुद्धि लगी हुई है। ಅದಕ್ಕೋಸ್ಕರ ಎಲ್ಲರದು ತಮ್ಮ ತಮ್ಮ ಮನೆಗಳಲ್ಲೇ ಬುದ್ಧಿ ಸಿಕ್ಕಾಕೊಂಡಿದೆ. जब स्वार्थ से परे हो जाएंगे ಯಾವಾಗ ನಾವು ಸ್ವಾರ್ಥದಿಂದ ಪರೆ ಆಗೋಗ್ತೀವಿ तो आत्माओं का परिवार याद आवेगा। ಅವಾಗ ಆತ್ಮಗಳ ಪರಿವಾರ ನೆನಪಿಗೆ ಬರುತ್ತೆ. 108 परिवार, 108 आत्माओं का जो परिवार है, 108 ಆತ್ಮಗಳ ಪರಿವಾರ ಏನಿದೆ, संगठित परिवार, ಸಂಘಟಿತ ಪರಿವಾರ ಏನಿದೆ उसका कल्याण याद आवेगा। ಅದರ ಕಲ್ಯಾಣನೇ ನೆನಪಿಗೆ ಬರುತ್ತೆ. बुद्धि में ये बात पैदा होगी, संकल्प आवेगा। ಬುದ್ಧಿಯಲ್ಲಿ ಮಾತು ಉತ್ಪನ್ನ ಆಗುತ್ತೆ, ಸಂಕಲ್ಪಗಳು ಬರುತ್ತೆ. कि पहले घर का सुधार, ಮೊದಲು ಮನೆಯ ಸುಧಾರಣೆ, फिर पर का सुधार। ಮತ್ತೆ ಪ್ರಪಂಚದ ಸುಧಾರಣೆ. कहते हो सुख शांति की जननी पवित्रता है। जब भी अतीन्द्रिय सुख व स्वीट साइलेंस का अनुभव कम होता है, इसका कारण पवित्रता का फाउंडेशन कमजोर है। अव्यक्त वाणी तारीख 23 दिसंबर 1993 पृष्ठ 77 आदि। ಹೇಳ್ತೀರಾ ಸುಖ ಶಾಂತಿಯ ಜನನಿ ಪವಿತ್ರತೆ ಆಗಿದೆ. ಯಾವಾಗಾದರೂ ಅತೀಂದ್ರಿಯ ಸುಖ ಅಥವಾ ಸ್ವೀಟ್ ಸೈಲೆನ್ಸಿನ ಅನುಭವ ಕಡಿಮೆ ಆಗುತ್ತೆ. ಇದರ ಕಾರಣ ಆಗಿದೆ ಪವಿತ್ರತೆಯ ಫೌಂಡೇಶನ್ ಕಮ್ಜೋರ್ ಆಗಿದೆ ಅಂತ. ಅವ್ಯಕ್ತವಾಣಿ ತಾರೀಖು 23/12/93 ಪೇಜ್ ನಂಬರ್ 77 ಆದಿ. अभी तुम समझते हो हम बाबा के बच्चे बहुत सुखी थे। ಇವಾಗ ನೀವು ತಿಳ್ಕೊಂತೀರಾ ನಾವು ಬಾಬನ ಮಕ್ಕಳು ತುಂಬ ಸುಖಿಯಾಗಿದ್ದೀವಿ. कब सुखी थे? ಯಾವಾಗ ನಾವು ಸುಖಿಯಾಗಿದ್ವಿ? जब हम पवित्र थे तो बहुत सुखी थे। ಯಾವಾಗ ನಾವು ಪವಿತ್ರರಾಗಿದ್ವಿ ಆವಾಗ ನಾವು ತುಂಬ ಸುಖಿಯಾಗಿದ್ವಿ. अपवित्र बने तो दुख आया। ಅಪವಿತ್ರರಾದರೆ ದುಃಖ ಆಗೋಗುತ್ತೆ. पवित्रता में सुख शांति समाई हुई है। ಪವಿತ್ರತೆಯಲ್ಲಿ ಸುಖ ಶಾಂತಿ ಸಮಾವೇಶನೆ ಆಗಿದೆ. अपवित्र बनने से तुम दुखी हो जाते हो। ಅಪವಿತ್ರರಾಗೋದ್ರಿಂದ ನೀವು ದುಃಖಿ ಆಗೋಗ್ತೀರಾ. काम शिक्षा पर बैठने से काले बन जाते हो। ಕಾಮ್ ಶಿಕ್ಷೆ ಮೇಲೆ ಕುತ್ಕೊಳೋದ್ರಿಂದ ನೀವು ಕಪ್ಪಾಗೋಗ್ತೀರಾ. अभी मूल बात है बाप को याद करने की। ಇವಾಗ ಮುಖ್ಯ ಮಾತೇ ಆಗಿದೆ ತಂದೆಯನ್ನ ನೆನ್ಪು ಮಾಡೋದು. भला कोई कितना भी अपवित्र बन पड़ा हो, ಭಲೆ ಯಾರು ಎಷ್ಟೇ ಅಪವಿತ್ರರಾಗಿರ್ಲಿ, कितना ही पतित हो, ಎಷ್ಟೇ ಪತಿತರಾಗಿರ್ಲಿ, परंतु बाप की गारंटी है अगर मेरे को याद करेंगे, ಆದರೆ ತಂದೆದು ಗ್ಯಾರಂಟಿ ಆಗಿದೆ ಏನಂತ, ಒಂದ್ ವೇಳೆ ನನ್ನನ್ನ ನೆನ್ಪು ಮಾಡಿದ್ರೆ, कोई दूजम को याद नहीं करेंगे तो मैं पवित्र जरूर बनाऊंगा। ಬೇರೆ ಯಾರನ್ನಾದ್ರೂ ನೆನ್ಪು ಮಾಡಲಿಲ್ಲ ಅಂದ್ರೆ ನಾನು ನಿಮ್ಮನ್ನ ಖಂಡಿತವಾಗಿ ಪವಿತ್ರರನ್ನಾಗಿ ಮಾಡ್ತೀನಿ ಅಂತ. एक बाप की याद करने मात्र से ही आत्मा पवित्र बनती जाती है। ಒಬ್ಬ ತಂದೆಯನ್ನ ನೆನ್ಪು ಮಾಡೋದ್ರಿಂದಾನೇ ನಮ್ಮ ಆತ್ಮ ಪವಿತ್ರ ಆಗ್ತಾ ಹೋಗುತ್ತೆ.
मुख्य है ही पवित्रता। ಇದರಲ್ಲಂತೂ ಮುಖ್ಯ ಆಗಿದೆ ಪವಿತ್ರತೆ. और ये पवित्रता किस बात से आती है? ಮತ್ತೆ ಈ ಪವಿತ್ರತೆ ಯಾವ ಮಾತಿನಿಂದ ಬರುತ್ತೆ? याद का पुरुषार्थ करने से पवित्रता की पावर आ जाती है। ನೆನಪಿನ ಪುರುಷಾರ್ಥ ಮಾಡೋದ್ರಿಂದ ಪವಿತ್ರತೆಯ ಶಕ್ತಿ ಬಂದ್ಬಿಡುತ್ತೆ. बाबा के साथ योग लगाने से ही पवित्र बन जाएंगे। ಬಾಬನ್ ಜೊತೆ ಯೋಗವನ್ನ ಜೋಡಿಸೋದ್ರಿಂದನೇ ಪವಿತ್ರ ಆಗೋಗ್ತೀರಾ. क्यों? ಯಾಕೆ? औरों के साथ योग लगाने से पवित्र क्यों नहीं बनेंगे? ಬೇರೆಯವ್ರ ಜೊತೆ ಯೋಗವನ್ನ ಜೋಡಿಸೋದ್ರಿಂದ ಪವಿತ್ರ ಯಾಕೆ ಆಗೋದಿಲ್ಲ? अरे जो जैसे को याद करेगा वैसा ही बनेगा। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರು ಎಂಥವ್ರನ್ನ ನೆನ್ಪು ಮಾಡ್ತಾರೋ ಅದೇ ತರ ಆಗ್ತಾರೆ. जैसे का संग करेगा ಎಂಥವ್ರ ಸಂಘವನ್ನ ಮಾಡ್ತೀರಾ वैसा ही रंग रहेगा। ಅದೇ ತರ ಬಣ್ಣ ಹತ್ತುತ್ತೆ. बाप तो एवर प्योर है। ತಂದೆ ಅಂತೂ ಎವರ್ ಪ್ಯೂರ್ ಆಗಿದ್ದಾರೆ. एवर प्योर बाप का संग करेगा ಎವರ್ ಪ್ಯೂರ್ ತಂದೆಯ ಸಂಘವನ್ನ ಮಾಡಿದ್ರೆ तो जरूर प्योर बनेगा। ಮತ್ತೆ ಖಂಡಿತವಾಗಿ ಪ್ಯೂರ್ ಆಗ್ತೀರಾ. आत्मा में प्योरिटी की पावर ಆತ್ಮನಲ್ಲಿ ಪವಿತ್ರತೆಯ ಶಕ್ತಿ सबसे बड़ी पावर, ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಆಗಿದೆ. और वो प्योरिटी की पावर आती है ईश्वरीय ज्ञान से। ಮತ್ತೆ ಆ ಪವಿತ್ರತೆಯ ಪವರ್ ಬರುತ್ತೆ ಈಶ್ವರೀಯ ಜ್ಞಾನದಿಂದ. ईश्वर के साथ योग लगाने से ಈಶ್ವರನ ಜೊತೆ ಯೋಗವನ್ನ ಜೋಡಿಸೋದ್ರಿಂದ पवित्रता सबसे ऊंची चीज है। ಪವಿತ್ರತೆ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂತ ಮಾತಾಗಿದೆ. लेकिन सिर्फ तन की पवित्रता नहीं, ಆದರೆ ಕೇವಲ ಶರೀರದ ಪವಿತ್ರತೆ ಅಷ್ಟೇ ಅಲ್ಲ, मन की पवित्रता भी। ಮನಸ್ಸಿನ ಪವಿತ್ರತೆನೂ ಆಗಿದೆ. और वो तभी आती है ಮತ್ತೆ ಅದು ಅವಾಗೇ ಬರುತ್ತೆ जब मन के संकल्पों को एकाग्र किया जाएगा। ಯಾವಾಗ ಮನಸ್ಸಿನ ಸಂಕಲ್ಪಗಳನ್ನ ನಾವು ಏಕಾಗ್ರ ಮಾಡ್ತೀವೋ ಅವಾಗೇ ನಮ್ಮಲ್ಲಿ ಆ ಪವಿತ್ರತೆ ಬರುತ್ತೆ. और एकाग्र करने के लिए उस एक बाप को प्रैक्टिकल में पहचाना जाए। ಮತ್ತೆ ಆ ಮನಸ್ಸನ್ನ ಏಕಾಗ್ರ ಮಾಡ್ಲಿಕ್ಕೋಸ್ಕರ ಒಬ್ಬ ತಂದೆಯನ್ನ ಪ್ರಾಕ್ಟಿಕಲ್ ನಲ್ಲಿ ಗುರುತಿಸ್ಕೋಬೇಕಾಗಿದೆ. प्योरिटी को लाने के लिए लंबे समय का अभ्यास चाहिए। ಪ್ಯೂರಿಟಿಯನ್ನ ತರ್ಲಿಕ್ಕೋಸ್ಕರ ಜಾಸ್ತಿ ಸಮಯದ ಅಭ್ಯಾಸ ಬೇಕಾಗಿದೆ. सब बता दी। अरे बाजू ಎಲ್ಲ ತ್ಯಾಗ ಮಾಡಿ ಹರಿಯನ್ನ ಭಜನೆ ಮಾಡಿ चारों तरफ से बुद्धि से वैराग हो जाए ನಾಲ್ಕಾರು ಕಡೆಯಿಂದ ಬುದ್ಧಿಯಿಂದ ವೈರಾಗ್ಯ ಬಂದ್ಬಿಡ್ಬೇಕು. और एक की याद में बुद्धि तल्लीन हो जाए। ಮತ್ತೆ ಒಬ್ಬರ ನೆನಪಿನಲ್ಲಿ ನಮ್ಮ ಬುದ್ಧಿ ತೊಡಗ್ಬಿಡ್ಬೇಕು. लंबे समय का पुरुषार्थ ಜಾಸ್ತಿ ಸಮಯದ ಪುರುಷಾರ್ಥ ಏನಿದೆ, अंत में जो फाइनल परीक्षा होगी ಅಂತ್ಯದಲ್ಲಿ ಏನು ಫೈನಲ್ ಪರೀಕ್ಷೆ ಆಗುತ್ತೆ, उसमें पवित्रता की स्टेज में पास करा देगा। ಅವಾಗ ಅದು ಪವಿತ್ರತೆ ಪರೀಕ್ಷೆಯಲ್ಲಿ ನಮ್ಮನ್ನ ಪಾಸ್ ಮಾಡಿಸ್ಬಿಡುತ್ತೆ. पवित्र आत्मा की निशानी क्या होगी? ಪವಿತ್ರ ಆತ್ಮನ ಗುರುತು ಏನಾಗಿರುತ್ತೆ? जो पवित्र आत्मा बनती जाएगी तो उसमें कड़वाहट बढ़ती जाएगी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರ ಆತ್ಮ ಪವಿತ್ರ ಆಗ್ತಾ ಹೋಗುತ್ತೆ ಅವರಲ್ಲಿ ಕಹಿಪನ್ ಅನ್ನೋದು ತುಂಬ್ಕೊಂತ ಹೋಗುತ್ತಾ या मिठास बढ़ती जाएगी। ಅಥವಾ ಮಧುರತೆ ಅನ್ನೋದು ತುಂಬ್ಕೊಂತ ಹೋಗುತ್ತಾ? मिठास बढ़ती जाएगी। ಮಧುರತೆನೇ ತುಂಬ್ಕೊಂತ ಹೋಗುತ್ತೆ. लौकिक दुनिया में ही देख लो, ಲೌಕಿಕ ಪ್ರಪಂಚದಲ್ಲೇ ನೋಡ್ಕೊಂಬಿಡಿ, ब्राह्मण परिवार में ही देख लो, ಬ್ರಾಹ್ಮಣ ಪರಿವಾರದಲ್ಲೇ ನೋಡಿ, कन्याएं भी है पुरुषार्थ करने वाली, ಕನ್ಯರು ಸಹ ಇದ್ದಾರೆ ಪುರುಷಾರ್ಥ ಮಾಡುವಂತವ್ರು, माताएं भी है पुरुषार्थ करने वाली, ಮಾತೆಯರು ಇದ್ದಾರೆ ಪುರುಷಾರ್ಥ ಮಾಡುವಂತವ್ರು, अदर कुमार भी पुरुषार्थ करने वाले हैं, ಅದರ್ ಕುಮಾರರು ಇದ್ದಾರೆ ಪುರುಷಾರ್ಥ ಮಾಡುವಂತವ್ರು, और कुमार भी पुरुषार्थी है। ಮತ್ತೆ ಕುಮಾರರು ಸಹ ಪುರುಷಾರ್ಥಿಗಳಾಗಿದ್ದಾರೆ. परंतु जास्ती मिठास किस में होता है? ಆದರೆ ಜಾಸ್ತಿ ಮಧುರತೆ ಯಾರಲ್ಲಿರುತ್ತೆ? यहाँ तो 4 ग्रुप बताए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇಲ್ಲಂತೂ 4 ಗ್ರೂಪ್ಗಳನ್ನ ಹೇಳಿದ್ದಾರೆ. अदर कुमार, ಒಂದಾಗಿದೆ ಅದರ್ ಕುಮಾರರು,
अदर कुमारियां ಅದರ್ ಕುಮಾರಿಯರು. हैं? अदर कुमार अदर कुमारियां. ಏನಂತ ಹೇಳಿದ್ರು? ಅದರ್ ಕುಮಾರರು ಮತ್ತೆ ಅದರ್ ಕುಮಾರಿಯರು. कुमार और कुमारी. ಮತ್ತೆ ಇನ್ನೊಂದು ಹೇಳಿದ್ರು ಕುಮಾರರು ಮತ್ತೆ ಕುಮಾರಿಯರು. उनमें ज्यादा मिठास किन में होता है? ಮತ್ತೆ ಅದರಲ್ಲಿ ಜಾಸ್ತಿ ಮಧುರತೆ ಯಾರಲ್ಲಿರುತ್ತೆ? क्यों होता है? ಕುಮಾರಿಯರಲ್ಲೇ ಜಾಸ್ತಿ ಇರುತ್ತೆ ಅಂದ್ರು ಯಾರು. ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಯಾಕೆ ಇರುತ್ತೆ? क्योंकि प्योरिटी की पावर भरी हुई है. ಯಾಕೆಂದ್ರೆ ಪವಿತ್ರತೆ ಪಾವರ್ ಅವರಲ್ಲಿ ತುಂಬಿದೆ. भले पूर्व जन्म की तो सबकी एक जैसी है. ಭಲೆ ಪೂರ್ವ ಜನ್ಮದಂತೂ ಎಲ್ಲರದು ಒಂದೇ ತರ ಇದೆ. क्योंकि कोई जन्म पुरुष का मिला है, कोई जन्म स्त्री का मिला है. ಯಾಕೆಂದ್ರೆ ಕೆಲವು ಜನ್ಮ ಪುರುಷನ್ ಸಿಕ್ಕಿದೆ, ಕೆಲವು ಜನ್ಮ ಸ್ತ್ರೀ ಸಿಕ್ಕಿದೆ. लेकिन वर्तमान जन्म में ಆದ್ರೆ ವರ್ತಮಾನ ಜನ್ಮದಲ್ಲಿ कुमारियां तो पवित्र हैं. ಕುಮಾರಿಯರಂತೂ ಪವಿತ್ರ ಆಗಿದ್ದಾರೆ. तो ऑटोमेटिक उनमें मिठास भरी हुई. ಮತ್ತೆ ಆಟೋಮೆಟಿಕ್ ಅವರಲ್ಲಿ ಮಧುರತೆ ಅನ್ನೋದು ತುಂಬಿದೆ. इसमें कहते हैं कि पवित्र रहो, पवित्र रहना अनिवार्य है. तो हम कैसे समझेंगे कि पवित्र है और कितना चेहरे से ಅವ್ರು ಹೇಳ್ತಿದ್ದಾರೆ, ಬಾಬಾ ಹೇಳ್ತಾರೆ ಪವಿತ್ರರಾಗಿರಿ ಅಂತ. ಆದ್ರೆ ನಮ್ಗೆ ಯಾವ ತರ ಗೊತ್ತಾಗುತ್ತೆ ನಾವು ಪವಿತ್ರರಾಗಿದ್ದೀವೋ ಇಲ್ವೋ ಅಂತ? नहीं दिखाई पड़ेगा. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾಕೆ ಮುಖದಿಂದ ಕಾಣಿಸೋದಿಲ್ವಾ? चेहरे से दिखाई पड़ता है कि नहीं? ಮುಖದಿಂದ ಕಾಣಿಸುತ್ತೋ ಇಲ್ವೋ? हाँ, सीमा होती है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾ ಅದ್ರದ್ದು ಸಹ ಲಿಮಿಟ್ ಇರುತ್ತೆ. देवताओं के चेहरों में कैसी सीमा होती है? आंखें बड़ी बड़ी. ದೇವತೆಗಳ ಮುಖವನ್ನ ನೋಡಿ ಅದರಲ್ಲಿ ಯಾವ ತರ ಲಿಮಿಟ್ ತೋರಿಸಿದ್ದಾರೆ. ಕಣ್ಣುಗಳು ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡದಾಗಿರುತ್ತೆ. आकर्षण में होती है, दिखाई नहीं पड़ती है. ಕಣ್ಣುಗಳಲ್ಲಿ ಎಷ್ಟು ಆಕರ್ಷಣೆ ಇರುತ್ತೆ, ಕಾಣಿಸೋದಿಲ್ವಾ? आंखों में रोशनी नहीं दिखाई पड़ती है. ಕಣ್ಣಿನಲ್ಲಿ ಪ್ರಕಾಶ ಕಾಣಿಸೋದಿಲ್ವಾ? आंखों में स्थिरता नहीं दिखाई पड़ती है. ಕಣ್ಣುಗಳಲ್ಲಿ ಸ್ಥಿರತೆ ಕಾಣಿಸೋದಿಲ್ವಾ? आज अपवित्र हैं तो गाल चपुट्टी होते जा रहे हैं. ಇವಾಗ ಅಪವಿತ್ರರಾಗಿದ್ದೀವಿ, ಅದಕ್ಕೋಸ್ಕರ ಕೆನೆ ಎಲ್ಲ ಒಳಗಡೆ ಹೋಗ್ತಾ ಇದೆ. आंखें अंदर घुसती चली जा रही है. ಕಣ್ಣುಗಳೆಲ್ಲ ಒಳಗಡೆ ಹೋಗ್ತಾ ಇದೆ. देवताओं की आंखें बाहर दिखाई पड़ती है. ದೇವತೆಗಳ ಕಣ್ಣುಗಳು ಹೊರಗಡೆ ಕಾಣಿಸುತ್ತೆ. पवित्रता में और इम्प्योरिटी में अंतर दिखाई नहीं पड़ता. ಪವಿತ್ರತೆಯಲ್ಲಿ ಮತ್ತೆ ಅಪವಿತ್ರತೆಯಲ್ಲಿ ವ್ಯತ್ಯಾಸ ಕಾಣಿಸೋದಿಲ್ವಾ? दिखाई पड़ता है. ಕಾಣಿಸುತ್ತೆ. और कहाँ कृष्ण की पवित्रता? ಮತ್ತೆ ಕೈಯಲ್ಲಿ ಕೃಷ್ಣನ ಪವಿತ್ರತೆ. 16,108 रानियां दिखाई जाती हैं. 16,108 ರಾಣಿಯರನ್ನ ತೋರಿಸಲಾಗುತ್ತೆ. फिर भी चेहरा चमचमाता हुआ दिखाई पड़ता है. ಆದ್ರೂ ಸಹ ಮುಖ ಎಷ್ಟು ಚೆನ್ನಾಗಿ ಹೊಳಿತಾ ಇರೋದನ್ನ ತೋರಿಸ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಮುಖ. और कहाँ आज की दुनिया में एक एक औरत रखते हैं और चेहरा चुपट्टी हो जाता है. ಎಲ್ಲಿ ಇವಾಗಿನ ಪ್ರಪಂಚದಲ್ಲಿ ನೋಡಿ ಒಬ್ಬೊಬ್ಬ ಸ್ತ್ರೀಯರನ್ನ ಇಟ್ಕೊಂತಾರೆ, ಆದ್ರೂ ಸಹ ಮುಖ ಎಲ್ಲ ಅಂಟ್ಕೊಂಡು ಹೋಗಿರುತ್ತೆ. दिखाई नहीं पड़ता. ಮುಖ ಕಾಣಿಸೋದಿಲ್ವಾ? योगी की और भोगी की चेहरे से ही पता लग जाता है. ಯೋಗಿಗಳೇ ಆಗಿರ್ಲಿ ಭೋಗಿಗಳೇ ಆಗಿರ್ಲಿ ಅವ್ರ ಮುಖದಿಂದಾನೇ ಕಾಣಿಸ್ಬಿಡುತ್ತೆ ಯಾವ ತರ ಇದ್ದಾರೆ ಅಂತ. क्या भोगी है और क्या योगी है. ಅವ್ರು ಏನ್ ಭೋಗಿ ಆಗಿದ್ದಾರೆ ಮತ್ತೆ ಏನ್ ಯೋಗಿ ಆಗಿದ್ದಾರೆ. बच्चों की आगे चल करके हड्डी गुड्डी नरम होगी. ಮುಂದೆ ಬರುವಂತ ಸಮಯದಲ್ಲಿ ಮಕ್ಕಳ ಮೂಳೆಗಳೆಲ್ಲ ಮೆತ್ತಗಾಗ್ತಾ ಹೋಗುತ್ತೆ. क्या छोटे बच्चों को जल्दी पढ़ाई जा सकती है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಚಿಕ್ಕ ಮಕ್ಕಳು ಯಾರು ಇರ್ತಾರೆ ಅವರಿಗೆ ವಿದ್ಯಾಭ್ಯಾಸವನ್ನ ಬೇಗ ಓದಿಸ್ಬೋದಾಗಿದೆನಾ? या बड़ों को जल्दी पढ़ाई जा सकती है. ಅಥವಾ ಯಾರು ದೊಡ್ಡವರಾಗಿರ್ತಾರೆ ಅವರಿಗೆ ಬೇಗ ಓದಿಸ್ಬೋದಾ? क्यों? ಚಿಕ್ಕವರಿಗೆ ಬೇಗ ಓದಿಸ್ಬೋದು. ಯಾಕೆ? क्योंकि उनकी हड्डियां नरम होती हैं. ಯಾಕೆಂದ್ರೆ ಅವ್ರ ಮೂಳೆಗಳು ಮೆತ್ತಗಿರುತ್ತೆ. जितनी प्योरिटी की पावर होगी उतनी हड्डियां नरम होंगी. ಎಷ್ಟು ಪವಿತ್ರತೆ ಪಾವರ್ ಇರುತ್ತೋ ಅಷ್ಟೇ ನಮ್ಮ ಮೂಳೆಗಳು ಸಾಫ್ಟ್ ಆಗಿರುತ್ತೆ. और जितनी इम्प्योरिटी बढ़ती जाती है उतनी हड्डियां मजबूत होती जाती है. ಎಷ್ಟು ಇಂಪ್ಯೂರಿಟಿ ಹೆಚ್ಚಾಗ್ತಾ ಹೋಗುತ್ತೋ ಅಷ್ಟೇ ಮೂಳೆಗಳು ಗಟ್ಟಿ ಆಗ್ತಾ ಹೋಗುತ್ತೆ. तो बोला बच्चों को आगे चल करके हड्डी गुड्डी नरम होगी. ಅದಕ್ಕೆ ಹೇಳಿದ್ರು, ಮುಂದೆ ಬರುವಂತ ಸಮಯದಲ್ಲಿ ಮಕ್ಕಳ ಮೂಳೆಗಳೆಲ್ಲ ಮೆತ್ತಗಾಗ್ತಾ ಹೋಗುತ್ತೆ, ಸಾಫ್ಟ್ ಆಗ್ತಾ ಹೋಗುತ್ತೆ. पावन बने तो आत्माएं हमारी तरफ खींचेंगी. ನಾವು ಪಾವನರಾದ್ರೆ ಆತ್ಮಗಳು ನಮ್ಮ ಕಡೆ ಎಳಿತಾ ಹೋಗುತ್ತೆ. प्योरिटी खींचती है. ಪ್ಯೂರಿಟಿ ಎಳಿತಾ ಹೋಗುತ್ತೆ. यूनिटी बनाती है. ಯೂನಿಟಿಯನ್ನಾಗಿ ಮಾಡುತ್ತೆ.
और आत्मा पतित बनी है ಮತ್ತು ಆತ್ಮ ಪತಿತ ಆಗೋಗ್ಬಿಟ್ರೆ तो सब दूर 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 करते हैं। ಅವಾಗ ಎಲ್ಲರೂ ದೂರ 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 ಅಂತ ದೂರ ಮಾಡ್ತಾರೆ. सामने आने वालों की बात है, ಎದುರುಗಡೆ ಬರುವಂತವರ ಮಾತಾಗಿದೆ. बाकी जो सामने ही नहीं आते, ಬಾಕಿ ಯಾರು ಎದುರುಗಡೆನೆ ಬರೋದಿಲ್ಲ. पीछे से ग्लानि सुन करके दूर दूर करते हैं, ಹಿಂದ್ಗಡೆಯಿಂದ ನಿಂದನೆಯನ್ನ ಕೇಳ್ಬಿಟ್ಟೆ ದೂರ ದೂರ ಅಂತ ಮಾಡ್ತಾರೆ. उनकी बात अलग। ಅವ್ರ ಮಾತು ಬೇರೆ ಆಗಿದೆ. संकल्प व स्वप्न में भी बाप से किनारा नहीं। ऐसे नहीं कि स्वप्न तो मेरे वश में नहीं है। स्वप्न का भी आधार अपनी साकार जीवन है। अगर साकार जीवन में माया जीत हो तो स्वप्न में भी माया अंश मात्र में भी नहीं आ सकती। तो माया प्रूफ हो जो स्वप्न में भी माया नहीं आ सकती। ಕನಸಿನಲ್ಲಿ ಮತ್ತು ಸಂಕಲ್ಪದಲ್ಲೂ ಸಹ ತಂದೆಯಿಂದ ದೂರ ಆಗಬಾರ್ದು. ಆ ಥರ ಅಲ್ಲ, ಕನಸುಗಳಂತೂ ನಮ್ಮ ವಶದಲ್ಲಿಲ್ಲ. ಕನಸಿಂದು ಸಹ ಆಧಾರ ನಮ್ಮ ಸಾಕಾರವಾಗಿ ಜೀವನನೇ ಆಗಿದೆ. ಒಂದು ವೇಳೆ ಸಾಕಾರ ಜೀವನದಲ್ಲಿ ನಾವು ಮಾಯಾಜೀತರ ಆಗಿದ್ದರೆ ಕನಸಿನಲ್ಲೂ ಸಹ ಮಾಯೆ ನಮಗೆ ಒಂದು ಅಂಶ ಮಾತ್ರನೂ ಸಹ ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮಾಯಾ ಪ್ರೂಫ್ ಯಾರಾಗಿರ್ತಾರೆ ಅವರು ಕನಸಿನಲ್ಲೂ ಸಹ ಅವರಿಗೆ माया बरलिಕ್ಕೆ साध्य ಇಲ್ಲ. स्वप्न को भी हल्का नहीं समझो, क्योंकि जो स्वप्न में कमजोर होता है तो उठने के बाद भी वह संकल्प जरूर चलेंगे और योग साधारण हो जाएगा। इसीलिए इतने विजय बनो जो संकल्प से तो क्या, लेकिन स्वप्न मात्र भी मायावार नहीं कर सके। अव्यक्त वाणी तारीख 13 अक्टूबर 1992 पृष्ठ 41 अंत। ಕನಸನ್ನು ಸಹ ಹಗುರ ಅಂತ ತಿಳ್ಕೊಬೇಡಿ. ಏಕೆಂದರೆ ಯಾರು ಕನಸಿನಲ್ಲಿ ಕಮ್ಜೋರ್ ಆಗಿರ್ತಾರೆ ಅವರು ಎದ್ದ ಮೇಲೂ ಸಹ ಅವರ ಸಂಕಲ್ಪ ಖಂಡಿತವಾಗಿ ನಡೆಯುತ್ತೆ ಮತ್ತು ಯೋಗನೂ ಸಹ ಸಾಧಾರಣವಾಗೇ ಇರುತ್ತೆ. ಅದಕ್ಕೋಸ್ಕರ ಇಷ್ಟೊಂದು ವಿಜಯಿಗಳಾಗಿ ಯಾವ ಥರ ಸಂಕಲ್ಪದಿಂದ ಏನು ಅಷ್ಟೇ ಅಲ್ಲ, ಆದರೆ ಕನಸಿನಲ್ಲೂ ಸಹ ಮಾಯಾ ನಮ್ಮ ಮೇಲೆ ಪ್ರಹಾರ ಮಾಡಬಾರ್ದು. ಅವ್ಯಕ್ತವಾಣಿ ತಾರೀಖು 13/10/92 पेज नंबर 41 अंत्य। जो महान पवित्र होते हैं, ಯಾರು ಮಹಾನ್ ಪವಿತ್ರರಾಗಿರ್ತಾರೆ उनकी निशानी क्या होती है? ಅವ್ರ ಗುರುತೇನಾಗಿರುತ್ತೆ? जो सारे कल्प में और कोई की नहीं होती है। ಅಂದರೆ ಇಡೀ ಕಲ್ಪದಲ್ಲಿ ಇನ್ಯಾರು ಬೇರೆ ಯಾರ್ದು ಇರೋದಿಲ್ಲ ಆ ಥರ. भक्ति मार्ग में विशेष निशानी क्या होती है? ಭಕ್ತಿ ಮಾರ್ಗದಲ್ಲಿ ವಿಶೇಷ ಗುರುತೇನಾಗಿರುತ್ತೆ? पूजा किस आधार पर होती है? ಪೂಜೆಯ ಆಧಾರನೇ ಏನಾಗಿದೆ? प्योरिटी के आधार पर। ಪವಿತ್ರತೆಯ ಆಧಾರದಿಂದನೇ ಪೂಜೆ ಆಗುತ್ತೆ. जितनी जितनी जास्ती प्योरिटी, ಎಷ್ಟೆಷ್ಟು ಜಾಸ್ತಿ ಪವಿತ್ರತೆ ಇರುತ್ತೆ उतना जास्ती पूजा के निमित्त बन जाते हैं। ಅಷ್ಟೇ ಜಾಸ್ತಿ ಪೂಜೆಗೋಸ್ಕರ ನಿಮಿತ್ತರಾಗೋಗ್ತಾರೆ. इस संगम युग पर पवित्रता का व्रत लेने वाले, ಈ ಸಂಗಮ ಯುಗದಲ್ಲಿ ಪವಿತ್ರತೆಯ ವ್ರತವನ್ನು ತಗೊಳ್ಳೋಂಥವ್ರು जो भाग्यवान बच्चे हैं, ಯಾರು ಭಾಗ್ಯವಾನ್ ಮಕ್ಕಳಾಗಿದ್ದಾರೆ वो भविष्य में भी डबल पवित्र ಅವರು ಭವಿಷ್ಯದಲ್ಲೂ ಸಹ ಡಬಲ್ ಪವಿತ್ರರು और शरीर से भी पवित्र ಮತ್ತೆ ಶರೀರದಿಂದನೂ ಪವಿತ್ರರು और आत्मा से भी पवित्र बनते हैं। ಮತ್ತೆ ಆತ್ಮದಿಂದನೂ ಪವಿತ್ರರಾಗ್ತಾರೆ. इसलिए पूजनीय बनते हैं। ಅದಕ್ಕೋಸ್ಕರ ಅವರು ಪೂಜನೀಯ ಆಗ್ತಾರೆ. पवित्रता देखो आज्ञाकारियों में, ಪವಿತ್ರತೆಯನ್ನು ನೋಡಿ ಆಜ್ಞಾಕಾರಿಗಳಲ್ಲಿ, वफादारों में ಪ್ರಾಮಾಣಿಕತೆಯಿಂದ ನಡೆಯುವಂಥವರಲ್ಲಿ ऑटोमेटिक आती है। ಆಟೋಮೆಟಿಕ್ ಬರ್ತಾ ಇರುತ್ತೆ. जितना वफादार होगा ಎಷ್ಟು ನಾವು ಪ್ರಾಮಾಣಿಕತೆಯಿಂದ ನಡಿತೀವಿ उतना वफादारी में है स्वभाव संस्कार में क्या समाया हुआ होगा? ಅಷ್ಟೇ ಆ ಪ್ರಾಮಾಣಿಕತೆಯಲ್ಲಿ ಆ ಸ್ವಭಾವ ಸಂಸ್ಕಾರಗಳಲ್ಲಿ ಏನು ಸಮಾವೇಶನೆ ಆಗಿರುತ್ತೆ? है पवित्रता के संस्कार समाया हुआ। ಪವಿತ್ರತೆಯ ಸಂಸ್ಕಾರಗಳೇ ಸಮಾವೇಶನೆ ಆಗಿರುತ್ತೆ. पवित्र और अपवित्र की परिभाषा क्या है?
ಪವಿತ್ರರು ಮತ್ತು ಅಪವಿತ್ರರು ಆಗುವಂಥ ಮಾತಿನ ಪರಿಭಾಷೆನೇ ಏನಾಗಿದೆ? पवित्र प्रसन्न रहेगा, ಪವಿತ್ರರು ಯಾರಿರ್ತಾರೆ ಅವರು ಪ್ರಸನ್ನರಾಗಿರ್ತಾರೆ, ಖುಷಿಯಲ್ಲಿರ್ತಾರೆ. जहाँ प्योरिटी होगी वहाँ पीस प्रॉस्पेरिटी होगी. ಎಲ್ಲಿ ಪ್ಯೂರಿಟಿ ಇರುತ್ತೆ ಅಲ್ಲಿ ಪೀಸ್ ಮತ್ತು ಪ್ರಾಸ್ಪರಿಟಿ ಇರುತ್ತೆ. अपवित्र ऐसे नहीं होगा. ಅಪವಿತ್ರರು ಆ ರೀತಿ ಇರೋದಿಲ್ಲ. अपवित्र आत्मा की निशानी क्या होगी? ಅಪವಿತ್ರ ಆತ್ಮನ ಗುರುತು ಏನಾಗಿರುತ್ತೆ? क्रोध से होता है विनाश. ಕ್ರೋಧದಿಂದ ಆಗಿರುತ್ತೆ ವಿನಾಶ. क्रोध भी इम्प्योरिटी की निशानी है या नहीं है? ಕೋಪ ಮಾಡೋದು ಸಹ ಇಂಪ್ಯೂರಿಟಿಯ ಗುರುತು ಆಗಿದೆನೋ ಇಲ್ವೋ? क्रोध भी इम्प्योरिटी की निशानी है. ಕ್ರೋಧ ಮಾಡೋದು ಸಹ ಇಂಪ್ಯೂರಿಟಿಯ ಗುರುತಾಗಿದೆ. इम्प्योरिटी से होता है विनाश ಇಂಪ್ಯೂರಿಟಿಯಿಂದ ಆಗುತ್ತೆ ವಿನಾಶ और प्योरिटी से होती है स्थापना. ಮತ್ತೆ ಪ್ಯೂರಿಟಿಯಿಂದ ಆಗುತ್ತೆ ಸ್ಥಾಪನೆ. प्योरिटी टूटती है तो यूनिटी टूटती है. ಪ್ಯೂರಿಟಿ ವಿಘಟನೆ ಆದರೆ ಸಂಘಟನೆನೂ ದೂರ ಆಗುತ್ತೆ, ವಿಘಟನೆ ಆಗುತ್ತೆ. दिल ही नहीं होती क्लास में जाने की, ಮನಸ್ಸೇ ಬರಲ್ಲ ಕ್ಲಾಸಲ್ಲಿ ಹೋಗ್ಲಿಕ್ಕೆ, दिल ही नहीं होती मुरली पढ़ने की, ಮನಸ್ಸೇ ಬರಲ್ಲ ಮುರಳಿ ಓದಲಿಕ್ಕೆ, दिल ही नहीं होती याद में बैठने की, ಮನಸ್ಸೇ ಬರಲ್ಲ ನೆನಪಿನಲ್ಲಿ ಕುತ್ಕೊಳ್ಳಿಕ್ಕೆ, दिल ही नहीं होती दूसरों की सेवा करने की. ಬೇರೆಯವ್ರ ಸೇವೆ ಮಾಡೋದಕ್ಕೂ ಸಹ ಮನಸ್ಸಿರಲ್ಲ. जब इम्प्योर आत्मा बन जाती है ना, ಯಾವಾಗ ನಮ್ಮ ಆತ್ಮ ಇಂಪ್ಯೂರ್ ಆಗೋಗ್ಬಿಡುತ್ತೆ, इम्प्योरिटी धारण कर लेती है ना, ಇಂಪ್ಯೂರಿಟಿಯನ್ನು ಧಾರಣೆ ಮಾಡ್ಕೊಂಡ್ಬಿಡುತ್ತೆ ಆತ್ಮ, अपवित्र बन जाती है ना, ಆತ್ಮ ಯಾವಾಗ ಅಪವಿತ್ರ ಆಗೋಗ್ಬಿಡುತ್ತೆ, तो ये ईश्वरीय ज्ञान योग धारणा सेवा चारों सब्जेक्ट अच्छे नहीं लगते. ಆವಾಗ ಈಶ್ವರೀಯ ಜ್ಞಾನ, ಯೋಗ, ಧಾರಣೆ, ಸೇವೆ ಈ 4 ಸಬ್ಜೆಕ್ಟ್ಗಳು ಚೆನ್ನಾಗಿ ಅನ್ಸೋದೇ ಇಲ್ಲ. जब अच्छे ही नहीं लगते तो रोज क्लास कौन करेगा? ಯಾವಾಗ ಅದು ನಮ್ಗೆ ಚೆನ್ನಾಗಿ ಅನ್ಸೋದಿಲ್ಲ ಮತ್ತು ದಿನ ಕ್ಲಾಸ್ ಯಾರು ಮಾಡ್ತಾರೆ? प्योरिटी सिर्फ ब्रह्मचर्य व्रत नहीं, ब्रह्मचर्य व्रत में तो आजकल के सर्कमस्टेंस अनुसार कई अज्ञानी भी रहते हैं. ज्ञान से नहीं लेकिन हालातों को देखकर कई भक्त भी रहते हैं. वो कोई बड़ी बात नहीं है, लेकिन प्योरिटी को सारे दिन में चेक करो. ಪ್ಯೂರಿಟಿ ಕೇವಲ ಬ್ರಹ್ಮಚರ್ಯ ವ್ರತ ಅಷ್ಟೇ ಅಲ್ಲ. ಬ್ರಹ್ಮಚರ್ಯ ವ್ರತದಲ್ಲಂತೂ ಇವಾಗಿನ ಪರಿಸ್ಥಿತಿ ಅನುಸಾರವಾಗಿ ತುಂಬ ಅಜ್ಞಾನಿಗಳು ಸಹ ಇರ್ತಾರೆ. ಜ್ಞಾನದಿಂದ ಅಲ್ಲ, ಆದರೆ ಪರಿಸ್ಥಿತಿಗಳನ್ನು ನೋಡಿಬಿಟ್ಟಿರ್ತಾರೆ. ತುಂಬ ಭಕ್ತರು ಸಹ ಇರ್ತಾರೆ. ಇದೇ ನೀನು ದೊಡ್ಡ ಮಾತೇನಾಗಿಲ್ಲ, ಆದರೆ ಪವಿತ್ರತೆಯನ್ನು ಇಡೀ ದಿನದಲ್ಲಿ ಚೆಕ್ ಮಾಡ್ಕೊಳ್ಳಿ. पवित्रता की निशानी है स्वच्छता, सत्यता. तो अपवित्रता सिर्फ किसको दुख देना या पाप कर्म करना नहीं है, लेकिन स्वयं में सत्यता, स्वच्छता विधि पूर्वक अगर अनुभव करते हो तो पवित्र हो. अव्यक्त वाणी तारीख 6 अप्रैल 1995 पृष्ठ 205 आदि. ಪವಿತ್ರತೆಯ ಗುರುತೇ ಆಗಿದೆ ಸ್ವಚ್ಛತೆ ಮತ್ತು ಸತ್ಯತೆ. ಮತ್ತು ಅಪವಿತ್ರತೆ ಕೇವಲ ಯಾರಿಗಾದ್ರೂ ದುಃಖ ಕೊಡೋದು ಅಥವಾ ಪಾಪಕರ್ಮ ಮಾಡೋದು ಅಷ್ಟೇ ಆಗಿಲ್ಲ, ಆದರೆ ಸ್ವಯಂನಲ್ಲಿ ಸತ್ಯತೆ ಅಥವಾ ಸ್ವಚ್ಛತೆ ವಿಧಿಪೂರ್ವಕವಾಗಿ ಒಂದು ವೇಳೆ ಅನುಭವವನ್ನು ಮಾಡ್ಕೊತೀವಿ ನಾವು ಅಂದರೆ ಪವಿತ್ರರಾಗಿದ್ದೀವಿ. ಅವ್ಯಕ್ತವಾಣಿ ತಾರೀಖು 6/4/95 ಪೇಜ್ ನಂಬರ್ 205 ಆದಿ. जितनी अपवित्र आत्मा होगी उतना दूसरों के प्रति ईर्ष्या देश भरा हुआ होगा. ಎಷ್ಟು ಅಪವಿತ್ರ ಆತ್ಮ ಆಗಿರ್ತಾರೋ ಅಷ್ಟೇ ಬೇರೆಯವ್ರ ಮೇಲೆ ಅವ್ರಿಗೆ ಈರ್ಷ್ಯಾ ದ್ವೇಷದ ಭಾವನೆ ತುಂಬಿಕೊಂಡಿರುತ್ತೆ. और जितना पवित्र आत्मा होगी ಮತ್ತು ಎಷ್ಟು ಪವಿತ್ರ ಆತ್ಮ ಆಗಿರುತ್ತೆ कोई के प्रति ईर्ष्या देश नहीं हो सकता. ಯಾರ ಪ್ರತಿನೂ ಈರ್ಷ್ಯಾ ದ್ವೇಷದ ಭಾವನೆ ಇರೋದಿಲ್ಲ. पहला व्रत है मन, वाणी, कर्म में पवित्र रहेंगे. यह पहला व्रत लिया. और दूसरा व्रत एक बाप दूसरा ना कोई, यह व्रत सभी ने लिया हुआ है. जो व्रत लेकर बीच में छोड़ देते हैं तो भक्ति मार्ग में भी व्रत रख फिर बीच में खंडन कर दे तो इसको क्या कहा जाएगा? पुण्यात्मा के बदले पापात्मा. आपने व्रत कहाँ तक धारण किया है? व्रत को सदा कायम रखा जाता है. भक्त लोगों की अगर जान भी चली जाए तो भी व्रत नहीं तोड़ते. अव्यक्त वाणी 6 अगस्त 1972 पृष्ठ 356 अंक. ಮೊಟ್ಟ ಮೊದಲನೇ ವ್ರತ ಆಗಿದೆ ಮನಸ್ಸಿನಿಂದ, ವಾಣಿಯಿಂದ, ಕರ್ಮದಿಂದ ಪವಿತ್ರರಾಗಿರ್ತೀವಿ ಅಂತ.
ಈ ಮೊಟ್ಟ ಮೊದಲನೇ ವ್ರತವನ್ನು ತಗೊಂಡಿದ್ದೀವಿ. ಮತ್ತು ಎರಡನೇ ವ್ರತ ಆಗಿದೆ, ಒಬ್ಬ ಶಿವಬಾಬನ ಬಿಟ್ಟು ಬೇರೆ ಯಾರೂ ಇಲ್ಲ. ಈ ಈ ವ್ರತವನ್ನು ಎಲ್ಲರೂ ತಗೊಂಡಿದ್ದೀರಾ. ಯಾರು ಈ ವ್ರತವನ್ನು ಮಾಡಿಬಿಟ್ಟು ಮತ್ತೆ ಮಧ್ಯದಲ್ಲಿ ಅದನ್ನು ಬಿಟ್ಬಿಡ್ತಾರೆ, ಮತ್ತು ಅಂಥವರಿಗೆ ಭಕ್ತಿ ಮಾರ್ಗದಲ್ಲೂ ಸಹ ವ್ರತವನ್ನು ಇಟ್ಟು ಮತ್ತು ಮಧ್ಯದಲ್ಲಿ ಖಂಡನೆ ಮಾಡಿಬಿಟ್ರೆ ಅವ್ರಿಗೇನಂತ ಹೇಳಲಾಗುತ್ತೆ, ಪುಣ್ಯಾತ್ಮ ಆಗೋದ್ರ ಬದಲಿ ಪಾಪಾತ್ಮ ಅಂತ ಹೇಳಲಾಗುತ್ತೆ. ನೀವು ವ್ರತವನ್ನು ಎಲ್ಲಿವರೆಗೂ ಧಾರಣೆ ಮಾಡ್ಕೊಂಡಿದ್ದೀರಾ? ವ್ರತವನ್ನು ಯಾವಾಗಲೂ ಕಾಯಮ್ಮಾಗಿ ಇಟ್ಕೊಳ್ತಾ ಇದ್ದೀರಾ? ಕಾಯಮ್ಮಾಗಿ ಇಡಲಾಗುತ್ತೆ. ಭಕ್ತ ಜನಗಳು ಯಾರೇ ಇರ್ತಾರೆ, ಅವ್ರದ್ದು ಒಂದು ವೇಳೆ ಪ್ರಾಣನಾದರೂ ಹೊರಟೋದ್ರೂ ಸಹ ಅವರು ವ್ರತವನ್ನು ಮಧ್ಯದಲ್ಲಿ ಬಿಡೋದಿಲ್ಲ. ಅವ್ಯಕ್ತವಾಣಿ ತಾರೀಖು 6/8/72, ಪೇಜ್ ನಂಬರ್ 356, ಅಂತ್ಯ. ಓಂ ಶಾಂತಿ.